ಮಕ್ಕಳ ಕೈಯಿಂದ ಮೊಬೈಲ್ ಅನ್ನು ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಇದು ಸಾಧ್ಯವೇ? ಪಾಸಿಬಲ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ವರ್ಷ ತುಂಬುವ ಮೊದಲೇ ಕೂಸಿನ ಕೈ ಸೇರುತ್ತೆ ಮೊಬೈಲ್. ಮಗುವನ್ನ ರಮಿಸಲು ಮೊಬೈಲ್ ಕೊಡೋದು ಕಾಮನ್. ಪ್ರೈಮರಿ ಮತ್ತು ಹೈಸ್ಕೂಲ್ ಆವರಣದಲ್ಲಿ ಈಗಾಗಲೇ ಮೊಬೈಲ್ ಅನ್ನ ನಿಷೇಧ ಮಾಡಲಾಗಿದೆ. ಪಿಯುಸಿ ಮಕ್ಕಳ ಭವಿಷ್ಯ ಮೊಬೈಲ್ನಲ್ಲೇ ಕಳೆದು ಹೋಗ್ತಾ ಇದೆ. ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದು ಒದ್ದಾಡಲು ಮೊಬೈಲೇ ಪ್ರೇರಣೆ ಆಗ್ತಾ ಇದೆ. ಶಾಲೆಗಳಲ್ಲಿ ನಿಷೇಧವಿದೆ, ಹೊರಬಂದ ನಂತರ ಮತ್ತದೇ ಕತೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಬಳಕೆಯೂ ಕೂಡ ಹೆಚ್ಚಳವಾಗ್ತಾ ಇದೆ. ಕೊರೋನಾ ಕಾಲದಲ್ಲಿ ಚಿಣ್ಣರ ಕೈಗೆ ಮೊಬೈಲ್ ತಲುಪಿತ್ತು. ಒಂದ್ ಕಡೆಯಿಂದ ಸರ್ಕಾರದ ನಿಷೇಧ ನಿರ್ಧಾರ ಸರಿಯಾಗಿದೆ ಅನ್ನುವಂಥ ಲೆಕ್ಕಾಚಾರ ಕೆಲವರು ಮಾಡ್ತಾ ಇದ್ದಾರೆ. ಆದ್ರೆ ಹೇಗೆ ಸಮರ್ಪಕವಾಗಿ ಅನುಷ್ಠಾನ ಮಾಡಲಾಗುತ್ತೆ ಅನ್ನೋದು ಕ್ವಶನ್ ಮಾರ್ಕ್. 16 ವರ್ಷದೊಳಗಿನ ಮಕ್ಕಳಿಗೆ ಜಾಲತಾಣಗಳ ಪ್ರವೇಶವನ್ನ ನಿಷೇಧ ಮಾಡುವ ತೀರ್ಮಾನ ಈಗ ಸರ್ಕಾರದ ಮಟ್ಟದಲ್ಲಿದೆ. ಆದ್ರೆ ನನಗೆ 18 ವರ್ಷ ಅಂತ ಸುಳ್ಳು ಮಾಹಿತಿ ನೀಡಬಹುದಲ್ಲ. ಸುಳ್ಳು ಹೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ, ಹೇಗೆ ಪತ್ತೆ ಮಾಡುತ್ತೆ? ಶಾಲೆಯಲ್ಲಿ ಮಕ್ಕಳ ಬ್ಯಾಗ್ನಲ್ಲಿ ಮೊಬೈಲ್ ಪತ್ತೆ ಆದ್ರೆ ಅಪರಾಧವೇ? ಇಂಥವುಗಳಿಗೆ ಶಿಕ್ಷೆ ಇದ್ದಾಗ ಬಳಕೆ ಕಡಿಮೆ ಆಗಬಹುದು. ಆದ್ರೆ ಮನೆಯಲ್ಲಿ ಮೊಬೈಲ್ ಬಳಕೆ ತಡೆಯುವುದು ಹೇಗೆ? ಇದೆಲ್ಲವೂ ಈಗ ಈ ಮೊಬೈಲ್ ಬ್ಯಾನ್ ವಿದ್ಯಾರ್ಥಿಗಳಿಗೆ ಅಥವಾ 16 ವರ್ಷ ತುಂಬದ ಮಕ್ಕಳಿಗೆ ಮೊಬೈಲ್ ಅನ್ನ ಸರ್ಕಾರ ಬ್ಯಾನ್ ಮಾಡುವಂತ ವಿಚಾರದ ಬಗ್ಗೆ ಇರುವಂತ ಪ್ರಾಥಮಿಕವಾದಂತ ಪ್ರಶ್ನೆಗಳು. ಇದನ್ನ ಸರ್ಕಾರ ಮಾನ್ಯ ಶಿಕ್ಷಣ ಸಚಿವರು ಹೇಳೋ ಹಾಗೆ ಮುಖ್ಯಮಂತ್ರಿಗಳು ಗೈಡ್ಲೈನ್ಸ್ ಕೊಡ್ತಾರೆ, ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಏನ್ ಗೈಡ್ಲೈನ್ಸು, ಅದು ಹೇಗೇನೋ, ಅದು ಯಾವ ರೀತಿ ಇದನ್ನ ಸಮರ್ಪಕವಾಗಿ ಜಾರಿ ಮಾಡ್ತಾರೋ ಗೊತ್ತಿಲ್ಲ. ಮಕ್ಕಳ ಕೈಯಿಂದ ಮೊಬೈಲ್ ಅನ್ನ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಇದು ಸಾಧ್ಯವೇ? ಪಾಸಿಬಲ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ವರ್ಷ ತುಂಬುವ ಮೊದಲೇ ಕೂಸಿನ ಕೈ ಸೇರುತ್ತೆ ಮೊಬೈಲ್. ಮಗುವನ್ನ ರಮಿಸಲು ಮೊಬೈಲ್ ಕೊಡೋದು ಕಾಮನ್. ಪ್ರೈಮರಿ ಮತ್ತು ಹೈಸ್ಕೂಲ್ ಆವರಣದಲ್ಲಿ ಈಗಾಗಲೇ ಮೊಬೈಲ್ ಅನ್ನ ನಿಷೇಧ ಮಾಡಲಾಗಿದೆ. ಪಿಯುಸಿ ಮಕ್ಕಳ ಭವಿಷ್ಯ ಮೊಬೈಲ್ನಲ್ಲೇ ಕಳೆದು ಹೋಗ್ತಾ ಇದೆ. ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದು ಒದ್ದಾಡಲು ಮೊಬೈಲೇ ಪ್ರೇರಣೆ ಆಗ್ತಾ ಇದೆ. ಶಾಲೆಗಳಲ್ಲಿ ನಿಷೇಧವಿದೆ, ಹೊರಬಂದ ನಂತರ ಮತ್ತದೇ ಕತೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಬಳಕೆಯೂ ಕೂಡ ಹೆಚ್ಚಳವಾಗ್ತಾ ಇದೆ. ಕೊರೋನಾ ಕಾಲದಲ್ಲಿ ಚಿಣ್ಣರ ಕೈಗೆ ಮೊಬೈಲ್ ತಲುಪಿತ್ತು. ಒಂದ್ ಕಡೆಯಿಂದ ಸರ್ಕಾರದ ನಿಷೇಧ ನಿರ್ಧಾರ ಸರಿಯಾಗಿದೆ ಅನ್ನುವಂಥ ಲೆಕ್ಕಾಚಾರ ಕೆಲವರು ಮಾಡ್ತಾ ಇದ್ದಾರೆ. ಆದ್ರೆ ಹೇಗೆ ಸಮರ್ಪಕವಾಗಿ ಅನುಷ್ಠಾನ ಮಾಡಲಾಗುತ್ತೆ ಅನ್ನೋದು ಕ್ವಶನ್ ಮಾರ್ಕ್. 16 ವರ್ಷದೊಳಗಿನ ಮಕ್ಕಳಿಗೆ ಜಾಲತಾಣಗಳ ಪ್ರವೇಶವನ್ನ ನಿಷೇಧ ಮಾಡುವ ತೀರ್ಮಾನ ಈಗ ಸರ್ಕಾರದ ಮಟ್ಟದಲ್ಲಿದೆ. ಆದ್ರೆ ನನಗೆ 18 ವರ್ಷ ಅಂತ ಸುಳ್ಳು ಮಾಹಿತಿ ನೀಡಬಹುದಲ್ಲ. ಸುಳ್ಳು ಹೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ, ಹೇಗೆ ಪತ್ತೆ ಮಾಡುತ್ತೆ? ಶಾಲೆಯಲ್ಲಿ ಮಕ್ಕಳ ಬ್ಯಾಗ್ನಲ್ಲಿ ಮೊಬೈಲ್ ಪತ್ತೆ ಆದ್ರೆ ಅಪರಾಧವೇ? ಇಂಥವುಗಳಿಗೆ ಶಿಕ್ಷೆ ಇದ್ದಾಗ ಬಳಕೆ ಕಡಿಮೆ ಆಗಬಹುದು. ಆದ್ರೆ ಮನೆಯಲ್ಲಿ ಮೊಬೈಲ್ ಬಳಕೆ ತಡೆಯುವುದು ಹೇಗೆ? ಇದೆಲ್ಲವೂ ಈಗ ಈ ಮೊಬೈಲ್ ಬ್ಯಾನ್ ವಿದ್ಯಾರ್ಥಿಗಳಿಗೆ ಅಥವಾ 16 ವರ್ಷ ತುಂಬದ ಮಕ್ಕಳಿಗೆ ಮೊಬೈಲ್ ಅನ್ನ ಸರ್ಕಾರ ಬ್ಯಾನ್ ಮಾಡುವಂತ ವಿಚಾರದ ಬಗ್ಗೆ ಇರುವಂತ ಪ್ರಾಥಮಿಕವಾದಂತ ಪ್ರಶ್ನೆಗಳು. ಇದನ್ನ ಸರ್ಕಾರ ಮಾನ್ಯ ಶಿಕ್ಷಣ ಸಚಿವರು ಹೇಳೋ ಹಾಗೆ ಮುಖ್ಯಮಂತ್ರಿಗಳು ಗೈಡ್ಲೈನ್ಸ್ ಕೊಡ್ತಾರೆ, ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಏನ್ ಗೈಡ್ಲೈನ್ಸು, ಅದು ಹೇಗೇನೋ, ಅದು ಯಾವ ರೀತಿ ಇದನ್ನ ಸಮರ್ಪಕವಾಗಿ ಜಾರಿ ಮಾಡ್ತಾರೋ ಗೊತ್ತಿಲ್ಲ. ಮಕ್ಕಳ ಕೈಯಿಂದ ಮೊಬೈಲ್ ಅನ್ನ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಇದು ಸಾಧ್ಯವೇ? ಪಾಸಿಬಲ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ವರ್ಷ ತುಂಬುವ ಮೊದಲೇ ಕೂಸಿನ ಕೈ ಸೇರುತ್ತೆ ಮೊಬೈಲ್. ಮಗುವನ್ನ ರಮಿಸಲು ಮೊಬೈಲ್ ಕೊಡೋದು ಕಾಮನ್. ಪ್ರೈಮರಿ ಮತ್ತು ಹೈಸ್ಕೂಲ್ ಆವರಣದಲ್ಲಿ ಈಗಾಗಲೇ ಮೊಬೈಲ್ ಅನ್ನ ನಿಷೇಧ ಮಾಡಲಾಗಿದೆ. ಪಿಯುಸಿ ಮಕ್ಕಳ ಭವಿಷ್ಯ ಮೊಬೈಲ್ನಲ್ಲೇ ಕಳೆದು ಹೋಗ್ತಾ ಇದೆ. ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದು ಒದ್ದಾಡಲು ಮೊಬೈಲೇ ಪ್ರೇರಣೆ ಆಗ್ತಾ ಇದೆ. ಶಾಲೆಗಳಲ್ಲಿ ನಿಷೇಧವಿದೆ, ಹೊರಬಂದ ನಂತರ ಮತ್ತದೇ ಕತೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಬಳಕೆಯೂ ಕೂಡ ಹೆಚ್ಚಳವಾಗ್ತಾ ಇದೆ. ಕೊರೋನಾ ಕಾಲದಲ್ಲಿ ಚಿಣ್ಣರ ಕೈಗೆ ಮೊಬೈಲ್ ತಲುಪಿತ್ತು. ಒಂದ್ ಕಡೆಯಿಂದ ಸರ್ಕಾರದ ನಿಷೇಧ ನಿರ್ಧಾರ ಸರಿಯಾಗಿದೆ ಅನ್ನುವಂಥ ಲೆಕ್ಕಾಚಾರ ಕೆಲವರು ಮಾಡ್ತಾ ಇದ್ದಾರೆ. ಆದ್ರೆ
ಹೇಗೆ ಸಮರ್ಪಕವಾಗಿ ಅನುಷ್ಠಾನ ಮಾಡಲಾಗುತ್ತೆ ಅನ್ನೋದು ಕ್ವಶನ್ ಮಾರ್ಕ್. 16 ವರ್ಷದೊಳಗಿನ ಮಕ್ಕಳಿಗೆ ಜಾಲತಾಣಗಳ ಪ್ರವೇಶವನ್ನ ನಿಷೇಧ ಮಾಡುವ ತೀರ್ಮಾನ ಈಗ ಸರ್ಕಾರದ ಮಟ್ಟದಲ್ಲಿದೆ. ಆದ್ರೆ ನನಗೆ 18 ವರ್ಷ ಅಂತ ಸುಳ್ಳು ಮಾಹಿತಿ ನೀಡಬಹುದಲ್ಲ. ಸುಳ್ಳು ಹೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಹೇಗೆ ಗೊತ್ತಾಗತ್ತೆ, ಹೇಗೆ ಪತ್ತೆ ಮಾಡುತ್ತೆ? ಶಾಲೆಯಲ್ಲಿ ಮಕ್ಕಳ ಬ್ಯಾಗ್ನಲ್ಲಿ ಮೊಬೈಲ್ ಪತ್ತೆ ಆದ್ರೆ ಅಪರಾಧವೇ? ಇಂಥವುಗಳಿಗೆ ಶಿಕ್ಷೆ ಇದ್ದಾಗ ಬಳಕೆ ಕಡಿಮೆ ಆಗಬಹುದು. ಆದ್ರೆ ಮನೆಯಲ್ಲಿ ಮೊಬೈಲ್ ಬಳಕೆ ತಡೆಯುವುದು ಹೇಗೆ? ಇದೆಲ್ಲವೂ ಈಗ ಈ ಮೊಬೈಲ್ ಬ್ಯಾನ್ ವಿದ್ಯಾರ್ಥಿಗಳಿಗೆ ಅಥವಾ 16 ವರ್ಷ ತುಂಬದ ಮಕ್ಕಳಿಗೆ ಮೊಬೈಲ್ ಅನ್ನ ಸರ್ಕಾರ ಬ್ಯಾನ್ ಮಾಡುವಂತ ವಿಚಾರದ ಬಗ್ಗೆ ಇರುವಂತ ಪ್ರಾಥಮಿಕವಾದಂತ ಪ್ರಶ್ನೆಗಳು. ಇದನ್ನ ಸರ್ಕಾರ ಮಾನ್ಯ ಶಿಕ್ಷಣ ಸಚಿವರು ಹೇಳೋ ಹಾಗೆ ಮುಖ್ಯಮಂತ್ರಿಗಳು ಗೈಡ್ಲೈನ್ಸ್ ಕೊಡ್ತಾರೆ, ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಏನ್ ಗೈಡ್ಲೈನ್ಸು, ಅದು ಹೇಗೇನು, ಅದು ಯಾವ ರೀತಿ ಇದನ್ನ ಸಮರ್ಪಕವಾಗಿ ಜಾರಿ ಮಾಡ್ತಾರೋ ಗೊತ್ತಿಲ್ಲ. ಮಕ್ಕಳ ಕೈಯಿಂದ ಮೊಬೈಲ್ ಅನ್ನ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಇದು ಸಾಧ್ಯವೇ, ಪಾಸಿಬಲ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ವರ್ಷ ತುಂಬುವ ಮೊದಲೇ ಕೂಸಿನ ಕೈ ಸೇರುತ್ತೆ ಮೊಬೈಲ್. ಮಗುವನ್ನ ರಮಿಸಲು ಮೊಬೈಲ್ ಕೊಡೋದು ಕಾಮನ್. ಪ್ರೈಮರಿ ಮತ್ತು ಹೈಸ್ಕೂಲ್ ಆವರಣದಲ್ಲಿ ಈಗಾಗಲೇ ಮೊಬೈಲ್ ಅನ್ನ ನಿಷೇಧ ಮಾಡಲಾಗಿದೆ. ಪಿಯುಸಿ ಮಕ್ಕಳ ಭವಿಷ್ಯ ಮೊಬೈಲ್ನಲ್ಲೇ ಕಳೆದು ಹೋಗ್ತಾ ಇದೆ. ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದು ಒದ್ದಾಡಲು ಮೊಬೈಲೇ ಪ್ರೇರಣೆ ಆಗ್ತಾ ಇದೆ. ಶಾಲೆಗಳಲ್ಲಿ ನಿಷೇಧವಿದೆ, ಹೊರಬಂದ ನಂತರ ಮತ್ತದೇ ಕತೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಬಳಕೆಯೂ ಕೂಡ ಹೆಚ್ಚಳವಾಗ್ತಾ ಇದೆ. ಕೊರೋನಾ ಕಾಲದಲ್ಲಿ ಚಿಣ್ಣರ ಕೈಗೆ ಮೊಬೈಲ್ ತಲುಪಿತ್ತು. ಒಂದ್ ಕಡೆಯಿಂದ ಸರ್ಕಾರದ ನಿಷೇಧ ನಿರ್ಧಾರ ಸರಿಯಾಗಿದೆ ಅನ್ನುವಂಥ ಲೆಕ್ಕಾಚಾರ ಕೆಲವರು ಮಾಡ್ತಾ ಇದ್ದಾರೆ. ಆದ್ರೆ ಹೇಗೆ ಸಮರ್ಪಕವಾಗಿ ಅನುಷ್ಠಾನ ಮಾಡಲಾಗುತ್ತೆ ಅನ್ನೋದು ಕ್ವಶನ್ ಮಾರ್ಕ್. 16 ವರ್ಷದೊಳಗಿನ ಮಕ್ಕಳಿಗೆ ಜಾಲತಾಣಗಳ ಪ್ರವೇಶವನ್ನ ನಿಷೇಧ ಮಾಡುವ ತೀರ್ಮಾನ ಈಗ ಸರ್ಕಾರದ ಮಟ್ಟದಲ್ಲಿದೆ. ಆದ್ರೆ ನನಗೆ 18 ವರ್ಷ ಅಂತ ಸುಳ್ಳು ಮಾಹಿತಿ ನೀಡಬಹುದಲ್ಲ. ಸುಳ್ಳು ಹೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಹೇಗೆ ಗೊತ್ತಾಗತ್ತೆ, ಹೇಗೆ ಪತ್ತೆ ಮಾಡುತ್ತೆ? ಶಾಲೆಯಲ್ಲಿ ಮಕ್ಕಳ ಬ್ಯಾಗ್ನಲ್ಲಿ ಮೊಬೈಲ್ ಪತ್ತೆ ಆದ್ರೆ ಅಪರಾಧವೇ? ಇಂಥವುಗಳಿಗೆ ಶಿಕ್ಷೆ ಇದ್ದಾಗ ಬಳಕೆ ಕಡಿಮೆ ಆಗಬಹುದು. ಆದ್ರೆ ಮನೆಯಲ್ಲಿ ಮೊಬೈಲ್ ಬಳಕೆ ತಡೆಯುವುದು ಹೇಗೆ? ಇದೆಲ್ಲವೂ ಈಗ ಈ ಮೊಬೈಲ್ ಬ್ಯಾನ್ ವಿದ್ಯಾರ್ಥಿಗಳಿಗೆ ಅಥವಾ 16 ವರ್ಷ ತುಂಬದ ಮಕ್ಕಳಿಗೆ ಮೊಬೈಲ್ ಅನ್ನ ಸರ್ಕಾರ ಬ್ಯಾನ್ ಮಾಡುವಂತ ವಿಚಾರದ ಬಗ್ಗೆ ಇರುವಂತ ಪ್ರಾಥಮಿಕವಾದಂತ ಪ್ರಶ್ನೆಗಳು. ಇದನ್ನ ಸರ್ಕಾರ ಮಾನ್ಯ ಶಿಕ್ಷಣ ಸಚಿವರು ಹೇಳೋ ಹಾಗೆ ಮುಖ್ಯಮಂತ್ರಿಗಳು ಗೈಡ್ಲೈನ್ಸ್ ಕೊಡ್ತಾರೆ, ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಏನ್ ಗೈಡ್ಲೈನ್ಸು, ಅದು ಹೇಗೇನು, ಅದು ಯಾವ ರೀತಿ ಇದನ್ನ ಸಮರ್ಪಕವಾಗಿ ಜಾರಿ ಮಾಡ್ತಾರೋ ಗೊತ್ತಿಲ್ಲ.